ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬಂದಿರೋದು ಹಾಲ್ ರಾಮೇಶ್ವರ ದೇವಸ್ಥಾನಕ್ಕೆ. ದೇವಸ್ಥಾನದ ಲೊಕೇಶನ್ ಬಂದು ಚಿತ್ರದುರ್ಗದಿಂದ ಕೇವಲ 50 ಕಿಲೋಮೀಟರು. ಸೊ ಹೊಸದುರ್ಗ ತಾಲೂಕಲ್ಲಿ ಬರುತ್ತೆ. ಹಾಲ್ ರಾಮೇಶ್ವರ ದೇವ್ರನ್ನ ದರ್ಶನ ಮಾಡಿಸ್ತಾ ಇದೀನಿ. ಅಪ್ಪ ದೇವ್ರೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಎಲ್ಲ ನಮ್ಮ ವ್ಯೂವರ್ಸ್ಗೆ ಕೊಡು ಅಂತ ಬೇಡ್ಕೊತೀನಿ. ಆ್ಯಂಡ್ ಈ ದೇವಸ್ಥಾನ ಬಂದು ಮುಜರಾ ಇಲಾಖೆಗೆ ಸೇರಿದೆ. ಸೊ ಹಾಗಾಗಿ ಕೆಲಸ ಅನ್ನೋದು ತುಂಬ ನಿಧಾನಕ್ಕೆ ನಡೀತಿದೆ. ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ನೀವು ಅಂದ್ಕೊಂಡಿದ್ದು ಆಗತ್ತೆ ಅಂದರೆ ಕೊಳದಿಂದ ತಾನಾಗ್ತಾನೆ ಬಾಳೆಹಣ್ಣಾಗಿರ್ಬೋದು, ಬಳೆ ಆಗಿರ್ಬೋದು, ಕಾಸಾಗಿರ್ಬೋದು, ಹೊಂಬಾಳೆ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಕೊಳದಿಂದ ತಾನಾಗ್ತಾನೆ ಉದ್ಭವವಾಗುತ್ತೆ. ನಾವು ಫ್ಯಾಮಿಲಿ ಎಲ್ಲ ಈ ದೇವಸ್ಥಾನಕ್ಕೆ ಇದೇ ಕಾರಣಕ್ಕೆ ಅಂತಾನೆ ಬಂದಿದ್ದು. ಸೊ ನಾವು ಅಂದ್ಕೊಂಡಿದ್ದು ಆಗತ್ತಾ ಏನು ಎತ್ತ ಅಂತ ಕೇಳಲಿಕ್ಕೆ. ಆ್ಯಂಡ್ ದೇವರಿಗೆ ಪೂಜೆ ಮಾಡಿ ಆ ಕೊಳದಿಂದ ಬಂದು ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ಮೇಲೆ ಒಂದು 20-30 ಸೆಕೆಂಡ್ ಜ್ಞಾನ ಮಾಡ್ತಿದ್ದಂಗೆ ಬಾಳೆಹಣ್ಣು ಬರುತ್ತೆ. ಸೊ ಚಿಕ್ಕ ಬಾಳೆಹಣ್ಣು ಬಂತಲ್ಲಪ್ಪ ನಾನು ಫೀಲ್ ಆಗ್ತಿದ್ದಾಗೇನೆ ಅದ್ರ ಹಿಂದೆನೆ ಒಂದು ಬಾಳೆಹಣ್ಣು ಜೊತೆ ಬಳೆ ಸಹ ಬಂತು. ಸೊ ನಮ್ಮಮ್ಮ ಏನು ಬೇಡ್ಕೊಂಡಿರ್ಬೋದು ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ಬಳೆನ ನಮ್ಮ ಕೈ ಕೊಟ್ಟು ಮನೇಲಿಟ್ಟು ಪೂಜೆ ಮಾಡ್ಲಿಕ್ಕೆ ಹೇಳಿದ್ರು. ಆಮೇಲೆ ಅಲ್ಲಿಗೆ ಬಂದಿರುವಂಥ ಬಾಳೆಹಣ್ಣ ಈಚೆ ಇರುವ ಕಲ್ಪವೃಕ್ಷ ಹಳ್ಳಿ ಮರದ ಹತ್ರ ಹೋಗಿ ಅದಕ್ಕೆ ನಮಸ್ಕಾರ ಹಾಕ್ಕೊಂಡು ಬಾಳೆಹಣ್ಣ ಅಲ್ಲಿಟ್ಟು ಪ್ರಸಾದದ ಥರ ನನಗೆ ತಿನ್ಲಿಕ್ಕೆ ಹೇಳಿದ್ರು. ಹಳ್ಳಿ ಮರದ ಹತ್ರ ಹೋಗಿ ದೇವ್ರ ಬೇಡ್ಕೊಂಡು ಆ ಬಾಳೆಹಣ್ಣ ಇಟ್ಟು ನಾನು ಪ್ರಸಾದದ ಥರ ತಿಂದು ಸೀದಾ ಬೆಂಗಳೂರು ಕಡೆಗೆ ಹೊರಟ್ವಿ.